ಶ್ರೀನಗರ ವಾರ್ಡ್ನ ಜನತೆಗೆ ಮಂಜುನಾಥ್ ಗೌಡ ರವರಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ 2001 ಕಬ್ಬು ಹಾಗೂ ಎಳ್ಳು ಬೆಲ್ಲ ಅವರೆಕಾಯಿ ಗೆಣಸು ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕಣ್ಣಲ್ಲ ಸುಬ್ರಹ್ಮಣ್ಯಂ ಹಾಗೂ ಜೆಡಿಎಸ್ ಬಸವನಗುಡಿ ಅಧ್ಯಕ್ಷರಾದ ಟಿ ತಿಮ್ಮೇಗೌಡರು ಹಾಗೂ ಜೆಡಿಎಸ್ ಮುಖಂಡರಾದ ಬಾಗೇಗೌಡರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.
ಮೊದಲನೇದಾಗಿ 2026 ಹೊಸ ವರ್ಷ ಬಂದಿದೆ. ಎಲ್ಲರ ಜೀವನ ಸಿಹಿಯಾಗಿರ್ಲಿ, ಖುಷಿಯಾಗಿರ್ಲಿ, ಶಾಂತಿಯಾಗಿರ್ಲಿ ಅಂತ ಹೇಳ್ತಾರೆ. ಮಕರ ಸಂಕ್ರಾಂತಿ ಹಬ್ಬ ಅಂತಂದ್ರೆ ಸೂರ್ಯನ ಸಂಚಲನ ಅಂತಾರೆ. ಹಾಗಾಗಿ ನಾವು ಮೊದಲನೇ ಸಂಕ್ರಾಂತಿ ಹಬ್ಬನ ಹಿಂದೂಗಳ ಧಾರ್ಮಿಕ ಹಬ್ಬವನ್ನ ಬಹಳ ಅದ್ದೂರಿಯಾಗಿ ನಮ್ಮ ರೈತಾಪಿ ವರ್ಗದ ಏನು ಹಳ್ಳಿಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಮಾಡ್ತಾರೆ, ಅದನ್ನ ನಾವು ಶ್ರೀನಗರದಲ್ಲಿ அந்த ನಗರಗಳಲ್ಲೂ ಕೂಡ ಹಳ್ಳಿಯ ಸೊಗಡನ್ನ ತರಬೇಕನ್ನೋ ಉದ್ದೇಶದಿಂದ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇವತ್ತು ಸುಮಾರು 2001 ಕಬ್ಬು ಹಾಗೂ ಎಳ್ಳು ಬೆಲ್ಲ ಹಾಗೂ ಗೆಣಸು, ಅವರೆಕಾಯಿ, ಕಡಲೆಕಾಯಿ ಪ್ರತಿಯೊಂದು ಐಟಮ್ ಕೂಡ ಕಿಟ್ಟು ಮುಖಾಂತರ ಮಾಡಿ ಶ್ರೀನಗರ ವಾರ್ಡಿನಲ್ಲಿ 2001 ಕುಟುಂಬಸ್ಥರಿಗೆ ಕೊಟ್ಟಿದ್ದೇವೆ. ಬಹಳ ಖುಷಿಯಾಗುತ್ತೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜೆಡಿಎಸ್ನ ಪದಾಧಿಕಾರಿಗಳು ಅಥವಾ ಹಾಗೆ ಬಸವನ ಗುಡಿಯ ದೊರೆ ಅಂತ ಹೇಳೋದು ತಪ್ಪಾಗಲಿಲ್ಲ, ಹಾಗೆ ಬಸವನ ಗುಡಿಯ ಕ್ಷೇತ್ರದ ಅಧ್ಯಕ್ಷರಾದಂತಹ ಟಿ ಅಣ್ಣವರ ಆಶೀರ್ವಾದ ಮೇಲೆ, ಹಾಗೆ ಥೆರಪಿಯ ಸಂಘಟನೆಯಾದಂತಹ ನಮ್ಮ ರವಿಸುಬ್ರಹ್ಮಣ್ಯವರ ಆಶಯದಿಂದ ಈ ಕಾರ್ಯಕ್ರಮ ಚೆನ್ನಾಗಿ ಬಂದಿದೆ. ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ನಮಗೂ ಇದು ಮೊದಲನೇ ಕಾರ್ಯಕ್ರಮ, ಬಹಳ ಅದ್ದೂರಿ ಅಂತ ನನ್ನ ಭಾವನೆ. ಹಾಗೆ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬಕ್ಕೆ ಒಂದು ಸೂಚನೆ ಕೊಟ್ಟಿದ್ದಾರೆ ಮಂಜುನಾಥ್ ಗೌಡವರು. ಈಗ ಬೇರೆ ಕಡೆ ಎಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ಇದು ಆಲ್ ಓವರ್ ಕರ್ನಾಟಕಕ್ಕೆ ಒಂದು ಸೂಚನೆ ಕೊಟ್ಟಂಗಾಗುತ್ತೆ. ಏನಕ್ಕಂದ್ರೆ ಹಿಂದುತ್ವನ ಎತ್ತಿ ಅಂತ ಕಾರ್ಯಕ್ರಮ ಕೂಡ ಮಾಡಿದ್ದಾರೆ ಮಂಜುನಾಥ್ ಗೌಡವರ ಆದ್ಯತೆಯಲ್ಲಿ. ಇದು ಮೊದಲನೇ ಕಾರ್ಯಕ್ರಮ ಆದ್ರೂ ಬಹುತ ಅದ್ದೂರಿ ಕಾರ್ಯಕ್ರಮ ಆಗಿ ಹೊರಹೊಮ್ಮಿದೆ. ಶ್ರೀನಗರ ಜನತೆ ಮತ್ತೆ ಬೇರೆ ಕಡೆಗೂ ಕೂಡ ಈ ಕಾರ್ಯಕ್ರಮ ಹಬ್ಬಿದೆ. ಅದರಿಂದ ಮಂಜುನಾಥ ಗೌಡವರು ಇನ್ನೂ ಎಷ್ಟು ಇದೇ ತರ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ಲಿ ಅಂತ ಅವ್ರಿಗೆ ನಮ್ಮ ಶ್ರೀನಗರ ವಾರ್ಡ್ಗಳಿಂದ ಮತ್ತೆ ಎಲ್ಲಾ ಅಭಿಮಾನಿಗಳಿಂದನೂ ಅವ್ರಿಗೆ ವಿಶೇಷವಾಗಿ ಅಭಿನಂದನೆಗಳು. ಶ್ರೀನಗರ ಜನತೆ ಆಲ್ರೆಡಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಕೂಡ ಖುಷಿ ಪಟ್ಟಿದ್ದಾರೆ. ಏನಕ್ಕಂದ್ರೆ ಇಷ್ಟು ಸಂಭ್ರಮ ಶ್ರೀನಗರದಲ್ಲಿ ನಾವು ನೋಡಿರ್ಲಿಲ್ಲ. ಈ ಮಂಜುನಾಥ್ ಅವರ ಆದ್ಯತೆಯಲ್ಲಿ ಈ ಸಂಭ್ರಮ ನೋಡಿ ನಮಗೂ ಕೂಡ ಖುಷಿ ಆಗಿದೆ. ಅವ್ರ ಜೊತೆ ನಾವು ಕೂಡ ಜೊತೆಗಿರ್ತೀವಿ. ಅವರ ಇನ್ನೂ ಕೂಡ ಅವರು ಬೆಳೀಲಿ ಅಂತ ನಾವು ಆಶಿಸ್ತೀವಿ ಸರ್. 2026 ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳು ಸಮಸ್ತ ನಾಗರಿಕರು. ಮಂಜುನಾಥ್ ಅವರು ಈ ಸಮಾಜ ಸೇವೆ ಏನು ಮಾಡ್ತಿದ್ದಾರೆ ಅವರಿಗೆ ಅಭಿನಂದನೆಗಳು. ಏನ್ ಕಳೆದ ವರ್ಷಗಳೆಲ್ಲ ನಾವು ನೋಡಿದ್ರ ಏನೇನು ಘಟನೆಗಳು ನಡೆದಿರೋದು, ಈ ಮುಂದಕ್ಕೆ ಯಾವುದೇ ತರ ಘಟನೆ ನಡೆದಂಗೆ ನಮ್ಮ ಭಾರತದಲ್ಲಿ ಅದರಲ್ಲೂ ಹಿಂದೂಗಳು ಸ್ವತಂತ್ರವಾಗಿ ಆನಂದವಾಗಿ ಬದುಕಿ ಚೆನ್ನಾಗಿರ್ಲಿ ಅಂತ ಈ ಸಂಕ್ರಾಂತಿ ಮುಖಾಂತರ ಹಾರೈಸ್ತೀವಿ. ಹಾಗೆ ಇವತ್ತೇನು ಬಾಂಗ್ಲಾದಿರ್ಬೋದು, ಪಾಕಿಸ್ತಾನದಿರ್ಬೋದು, ಪ್ರತಿಯೊಂದು ದೇಶದ ಮೂಲ ಮೂಲೆಗಳಲ್ಲಿ ಇರ್ಬೋದು, ಹಿಂದೂಗಳಿಗೆ ಏನು ದೌರ್ಜನ್ಯ ನಡೀತಾ ಇದೆ, ಅತ್ಯಾಚಾರ ಅನಾಚಾರ ನಡೀತಾ ಇದೆ, ಇದೆಲ್ಲ ಈ ವರ್ಷದಲ್ಲಿ ನಿಲ್ಲಲಿ. ಭಗವಂತ ಎಲ್ಲರಿಗೂ ಆರೋಗ್ಯ ಐಶ್ವರ್ಯಗಳನ್ನ ಕೊಡ್ಲಿ. ಅದ್ರ ಜೊತೆಗೆ ನಾವು ಹಿಂದೂಗಳು ಈ ಏನು ಒಗ್ಗಟ್ಟಲ್ಲಿ ಸೇರಿದೀವಿ, ಯಾವುದೇ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವುದೇ ಹಿಂದೂಗೆ ಯಾವುದೇ ತರ ತೊಂದರೆ ಆದಾಗ ಎಲ್ಲ ಹಿಂದೂ ಪ್ರತಿಯೊಬ್ರು ಇದೇ ತರ ನಿಂತ್ಕೊಂಡು ಅವರ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹಿಂದೂಗಳಲ್ಲಿ ಮನವಿ ಮಾಡ್ಕೊಳ್ತೀನಿ. ಯಾಕಂದ್ರೆ ಮುಂದೆ ತುಂಬಾ ಕಷ್ಟ ಇದೆ. ಇವತ್ತೇನ್ ಪ್ರಪಂಚದಾದ್ಯಂತ ಘಟನೆಗಳು ನಡೀತಾ ಇದೀವಿ, ಅದ್ರ ಜೊತೆಗೆ ಇಂಥ ಹಬ್ಬಗಳು ಹರಿದಿನಗಳು ನಡಿಬೇಕು. ನಮ್ಮ ಇವತ್ತಿನ ಏನು ಮಕ್ಕಳಿಗೆ ಏನು ಗೊತ್ತಿಲ್ಲ, ಹಿಂದಿನ ಇತಿಹಾಸ ಗೊತ್ತಿಲ್ಲ. ಇತಿಹಾಸ ಗೊತ್ತಿರೋಂತ ಯಾರು ಮುಂದೆ ಇತಿಹಾಸ ಸೃಷ್ಟಿ ಮಾಡಕ್ ಆಗಲ್ಲ. ಆ ಇತಿಹಾಸನ ಇವ್ರು ಸೃಷ್ಟಿ ಮಾಡ್ತಾವ್ರೆ ಮಂಜುನಾಥ್ ಅವ್ರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಹೇಳ್ತೀನಿ. ಅದ್ರ ಜೊತೆಗೆ ಇಂಥ ಯುವ ನಾಯಕರನ್ನ ಬೆಳೆಸಿ ಹಿಂದುತ್ವ, ದೇಶ ಇದ್ರೆ ಧರ್ಮ, ಧರ್ಮ ಇದ್ರೆ ನಾವು, ದೇಶ ಇದ್ರೆ ನಮ್ಮ ಮನೆ, ದೇಶ ಇಲ್ಲ ಅಂದ್ರೆ ನಮ್ಮ ಮನೆ ಇಲ್ಲ. ಅದರಿಂದ ನಾವು ಯಾವುದೇ ಶಾಂತಿ ಪ್ರಿಯರು, ನಾವು ಯಾವ್ದಕ್ಕೂ ಹೋಗಲ್ಲ. ಹಾಗಂತ ಕೈ ಕಟ್ಕೊಂಡು ಕೂತ್ಕೋಬೇಡಿ. ಯಾವುದೇ ಘಟನೆ ನಡೆದವು ಖಂಡಿಸಿ ನಿಂತ್ಕೊಳ್ಳಿ. ನಾವೆಲ್ಲ ಸೈನಿಕರಾಗೋಣ. ಯಾವುದೇ ಒಂದು ಗೌರ್ಮೆಂಟ್ ಸಪೋರ್ಟ್ ಮಾಡುತ್ತೆ, ಕೆಲಸ ಮಾಡುತ್ತೆ, ಪೊಲೀಸ್ ಇಲಾಖೆ ಮಾಡುತ್ತೆ, ಮಿಲಿಟರಿ ಮಾಡುತ್ತೆ ಅನ್ನೋದನ್ನ ಬಿಟ್ಟು ನಾವು ದೇಶಕ್ಕೆ ಏನ್ ಮಾಡಿದೀವಿ? ದೇಶ ನಮ್ಗೆಲ್ಲ ಕೊಟ್ಟಿದೆ, ಧರ್ಮ ನಮ್ಗೆಲ್ಲ ಕೊಟ್ಟಿದೆ, ಆದ್ರೆ ನಾವು ಅದಕ್ಕೆ ಏನೂ ಕೊಟ್ಟಿಲ್ಲ. ಅದಕ್ಕೆ ನಾವೆಲ್ಲ ಈ ಕೊಡುಗೆ ಈ ಸಂಕ್ರಾಂತಿ ಮುಖಾಂತರ, ಆ ಮಂಜುನಾಥ್ ಅವ್ರ ಮುಖಾಂತರ ನಾನು ಈ ನಮ್ಮ ಹಿಂದೂಗಳಿಗೆ ಹೇಳಕ್ಕೆ ಸರ್. ಥ್ಯಾಂಕ್ ಯು ಸರ್. ಶುಭಾಶಯಗಳು ನಾಡಿನ ಜನತೆಗೆ.